ಸಮಸ್ತ ಸ್ನೇಹಿತರಿಗೂ ನಮಸ್ಕಾರ. ನಾನಿವತ್ತು ನಮ್ಮ ಜೀವನದಲ್ಲಿ ಸಂತೋಷವಾಗಿರೋದಕ್ಕೆ ಕೆಲವು ಟಿಪ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಯಾವಾಗಲೂ ಸಂತೋಷವಾಗಿರುವಂತಹ ಒಂದು ಮನಸ್ಥಿತಿಯನ್ನು ಹೇಗೆ ಕಾಯ್ದುಕೊಳ್ಳುವುದು ಅನ್ನೋ ಬಗ್ಗೆ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಪಾಯಿಂಟ್ ನಂಬರ್ 1. ಈ ಪಾಯಿಂಟನ್ನು ನೀವು ಎಲ್ಲರೂ ಕೇಳಿರ್ತೀರ. ನಾನು ಹೇಳೋವಂಥ ಸೆಂಟೆನ್ಸ್ ಏನಂದರೆ, ಪ್ರಪಂಚದಲ್ಲಿ ಇರುವಂಥ ಎಲ್ಲ ಜೀವಿಗಳಿಗೂ ತನ್ನದೇ ಆದಂತಹ ಕಷ್ಟ ಅನ್ನೋದು ಇದ್ದೇ ಇರುತ್ತೆ. ನಿಮ್ಮೊಬ್ಬರಿಗೇ ಅಧಿಕವಾಗಿರೋವಂಥ ಪ್ರಾಬ್ಲಮ್ಸ್ ಇದೆ ಅಂತ ನೀವು ಅಂದ್ಕೊಬಾರ್ದು. ನಂಬರ್ 2, ನಮ್ಮ ಜೀವನದಲ್ಲಿ ಬರುವಂಥ ಚಾಲೆಂಜಸ್ ಇದೆಯಲ್ಲ, ಅದು ನಮ್ಮ ಜೀವನದ ಪಾರ್ಟ್ ಆಫ್ ಲೈಫ್ ಆಗಿರುತ್ತೆ. ಕೇವಲ ಸತ್ತ ಜೀವಿಗಳಿಗೆ ಮಾತ್ರನೇ ಸಮಸ್ಯೆ ಅನ್ನೋದು ಇರೋದಿಲ್ಲ. ಅದನ್ನು ಬಿಟ್ಟು ಬದುಕಿರುವಂಥ ಎಲ್ಲ ಜೀವಿಗಳಿಗೂ ತನ್ನದೇ ಆದಂತಹ ಚಾಲೆಂಜಸ್ ಅನ್ನೋದು ಲೈಫಲ್ಲಿ ಇದ್ದೇ ಇರುತ್ತೆ. ನಂಬರ್ 3, ಎವ್ರಿ ಪ್ರಾಬ್ಲಮ್ಸ್ಗೂ ಸೊಲ್ಯೂಷನ್ಸ್ ಅನ್ನೋದು ಇದ್ದೇ ಇರುತ್ತೆ. ನಾವು ಅದಕ್ಕೋಸ್ಕರ ಹುಡುಕುವಂಥ ಪ್ರಯತ್ನವನ್ನು ಪಟ್ಟಾಗ ಅಟ್ಲೀಸ್ಟ್ ಆರ್ ಅಟ್ಮೋಸ್ಟ್ ಯಾವಾಗಾದರೂ ಒಂದು ಸರಿ ನಮಗೆ ಆ ಆನ್ಸರ್ ಅನ್ನೋದನ್ನು ನಾವು ಕಂಡುಹಿಡಿಯೋದಕ್ಕೆ ಸಮರ್ಥರಾಗ್ತೀವಿ. ನಂಬರ್ 4, ನಮ್ಮ ಜೀವನದಲ್ಲಿ ನಾವು ನಮ್ಮನ್ನು ಯಾವ ರೀತಿಯಲ್ಲಿ ನಾವು ಕಾಣ್ತಾ ಇದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ. ನಾನು ಸಮರ್ಥ, ನಾನು ಸಕ್ಸಸ್ಫುಲ್ ಮ್ಯಾನ್, ನಾನೇನೇ ಒಂದು ಕಷ್ಟ ಬಂದ್ರೂ ನಾನು ಎದುರಿಸ್ತೀನಿ, ಈ ಥರ ಪಾಸಿಟಿವ್ ಆಗಿ ನಾವು ನಮ್ಮನ್ನು ನೋಡ್ಕೊತಾ ಇದ್ದರೆ ಅಥವಾ ನಮ್ಮನ್ನು ನಾವು ಬಿಂಬಿಸ್ಕೊಳ್ತಾ ಇದ್ದರೆ ಹ್ಯಾಪಿನೆಸ್ ಅನ್ನೋದು ಇನ್ ಕೇಸ್ ನಮ್ಮ ಬ್ಯಾಡ್ ಸಿಚುವೇಶನಲ್ಲೂ ನಮ್ಮಲ್ಲಿರುವಂಥ ಹ್ಯಾಪಿನೆಸ್ಸು ಕದಲೋದಿಲ್ಲ. ಅದೇ ನಾನು ವೀಕ್, ನಾನು ದುರ್ಬಲ, ನನ್ನ ಕೈಯಲ್ಲಿ ಏನೂ ಆಗಲ್ಲ, ಈ ಥರ ನೆಗೆಟಿವ್ ಆಗಿ ನಮ್ಮನ್ನು ನಾವು ಕಾಣ್ತಾ ಇದ್ದರೆ ಆಗ ಯಾವುದೇ ರೀತಿಯಾದಂಥ ಸೋರ್ಸ್ ನಿಮ್ಮ ಹತ್ರ ಇದ್ರೂ ನೀವು ಅದರಿಂದ ಹ್ಯಾಪಿನೆಸ್ ಅನ್ನೋದನ್ನು ಕಾಣೋದಕ್ಕೆ ಆಗೋದಿಲ್ಲ. ಆದ್ದರಿಂದ ಯಾವಾಗಲೂ ನಾವು ನಮ್ಮನ್ನು ಪಾಸಿಟಿವ್ ಆಗಿ ಒಂದು ಹೈ ಲೆವೆಲ್ ಆಗಿ ಕಾಣಬೇಕಾಗತ್ತೆ. ಆದ್ದರಿಂದ ನಮಗೂ ಉತ್ತಮ, ಅದಾದಮೇಲೆ ಸೊಸೈಟಿನಲ್ಲೂ ನಾವು ಒಂದು ರೆಸ್ಪಾನ್ಸಿಬಲ್ ಪರ್ಸನ್ ಅಂತ ಗುರುತಿಸ್ಕೊಳ್ತೀವಿ. 5ನೇ ಪಾಯಿಂಟು, ನೀವು ಯಾವಾಗಲೂ ಬೇರೆಯವರು ಏನು ಹೇಳ್ತಾರೆ, ಬೇರೆಯವ್ರು ನನ್ನ ಹೇಗೆ ನೋಡ್ತಾ ಇದ್ದಾರೆ, ಆ ರೀತಿ ನೀವು ಯಾವಾಗಲೂ ಬೇರೆಯವ್ರ ಬಗ್ಗೆ ಚಿಂತೆ ಮಾಡೋದನ್ನು ನಿಲ್ಲಿಸ್ಬಿಡಿ. ಬೇರೆಯವರು ನಮ್ಮ ಬಗ್ಗೆ ಏನು ಚಿಂತಿಸ್ತಾ ಇದ್ದಾರೆ, ಏನು ಅಂದ್ಕೊಂಡ್ಬಿಡ್ತಾರೋ ಅನ್ನೋದನ್ನು ನೀವು ಈಗಲೇ ಯೋಚನೆ ಮಾಡೋದನ್ನು ನಿಲ್ಲಿಸ್ಬಿಡಿ. ನೀವು ಕೆಲವು ಸರಿ ಒಳ್ಳೇದು ಮಾಡ್ತಾ ಇದ್ರೂ ಕೆಲವು ಸ್ಯಾಡಿಸ್ಟ್ ಪೀಪಲ್ಸು ನಿಮ್ಮನ್ನ ಯಾವಾಗಲೂ ನೆಗೆಟಿವ್ ಆಗೇ ಅಳೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ ಹೊರತು ನಿನ್ನ ಕೈಯಲ್ಲಾಗುತ್ತೆ, ನೀನು ನೆಕ್ಸ್ಟ್ ಮಾಡು ಅಥವಾ ಏನೋ ಒಂದು ಪಾಸಿಟಿವ್ ಆಗಿ ನಿಮ್ಮ ಬಗ್ಗೆ ಅವರು ಹೇಳ್ಕೊಳ್ಳೋದಕ್ಕೆ ಅವರು ಇಷ್ಟಪಡೋದಿಲ್ಲ. ನಮ್ಮ ರಿಲೇಟಿವ್ಸೋ, ನಮ್ಮ ಫ್ರೆಂಡ್ಸೋ, ನಮ್ಮ ಫ್ಯಾಮ್ಲಿನೋ ಅವ್ರು ಆ ಕ್ಷಣಕ್ಕೆ ಏನೋ ಒಂದು ಹೇಳ್ಬಿಟ್ಟು ಹೊರಟೋಗ್ತಾರೆ. ನೀವು ಆ ಕ್ಷಣಕ್ಕೆ ಏನೋ ಕೇಳ್ಬಿಟ್ಟು ಹಾಗೆ ಮರ್ತೋಗ್ಬಿಡಿ. ಹೀಗೆ ನೀವು ಮರ್ತೋದ್ರೆ ನಿಮಗೇನು ತೊಂದರೆ ಇರಲ್ಲ. ಅವರೇನೋ ಆ ಥರ ಹೇಳ್ಬಿಟ್ರಲ್ಲ, ಆದ್ದರಿಂದ ನನ್ನ ಕೈಲಿ ಮಾಡೋಕ್ಕೆ ಆಗಲ್ವೇನೋ, ಅಥವಾ ಇವರು ಹೀಗೆ ನನ್ನನ್ನು ಅಳಿತಾ ಇದ್ದಾರಲ್ಲ, ಆದ್ದರಿಂದ ನಾನು ಏನು ಮಾಡೋದಕ್ಕಾಗ್ತಾ ಇಲ್ಲ, ಈ ಥರ ನೀವೊಂದು ನೆಗೆಟಿವ್ ಥಿಂಕಿಂಗ್ನ ಮಾಡೋದನ್ನು ಬಿಟ್ಬಿಡಿ. ಹೇಳೋದು ಈಸಿ, ಮಾಡೋದು ಕಷ್ಟ. ಇದನ್ನು ಯಾವಾಗಲೂ ನೆನಪಲ್ಲಿ ಇಟ್ಕೊಂಡಿರಿ. ಪಾಯಿಂಟ್ ನಂಬರ್ 6, ನಾವು ನಮಗೆ ಯಾವುದೇ ಒಂದು ಕಷ್ಟದಾದಂತಹ ಸಿಚುವೇಶನ್ ಬಂದ್ರೂ ಅಥವಾ ಯಾವುದೇ ಒಂದು ಹ್ಯಾಪಿನೆಸ್ ಇರೋವಂಥ ಸಿಚುವೇಶನ್ ಬಂದ್ರೂ ನಮ್ಮ ಫ್ಯಾಮಿಲಿ ಬಿಟ್ಟು ಸೆಕೆಂಡಾಗಿ ಹೋಗುವಂಥ ಪರ್ಸನ್ನೇ ನಮ್ಮ ಫ್ರೆಂಡ್ಸು. ಆದ್ದರಿಂದ ನಾವು ನಮ್ಮ ಫ್ರೆಂಡ್ಸನ್ನ ಕೇರ್ಫುಲ್ಲಾಗಿ ಚೂಸ್ ಮಾಡಬೇಕಾಗುತ್ತೆ. ಯಾವಾಗಲೂ ನಮಗೆ ಪಾಸಿಟಿವ್ ಆಗಿ ಒಳ್ಳೆಯದನ್ನು ಮಾಡೋದಕ್ಕೆ ಪ್ರೇರೇಪಿಸೋವಂಥ ಫ್ರೆಂಡ್ಸನ್ನು ನೀವು ಮಾಡಿಕೊಂಡ್ರೆ ನಿಮಗೆ ಆದಷ್ಟು ಉತ್ತಮ. ನಿಮ್ಮ ಕಾಲು ಎಳೆಯೋರೋ ಅಥವಾ ನಿಮ್ಮನ್ನು ಹೀಯಾಳಿಸೋರೋ ಅಥವಾ ನಿನ್ನ ಕೈಯಲ್ಲಿ ಮಾಡೋದಕ್ಕೆ ಆಗಲ್ಲ, ಈ ಥರ ನೆಗೆಟಿವ್ ಆಗಿ ನಿಮ್ಮನ್ನ ಇಂಪ್ಯಾಕ್ಟ್ ಮಾಡ್ತಾ ಇರ್ತಾರಲ್ಲ, ಅಂಥ ಫ್ರೆಂಡ್ಸಿಂದ ನೀವು ಆದಷ್ಟು ದೂರ ಇರೋದೇ ಉತ್ತಮ. ಎಷ್ಟೊಂದು ಜನ ತನ್ನದೇ ವಯಸ್ಸಿನ ಆಸುಪಾಸಿನಲ್ಲಿರುವಂಥ ಫ್ರೆಂಡ್ಸ್ನೇ ಮಾಡ್ಕೊತಾರೆ. ಅದಾದಮೇಲೆ ಅವ್ರಿಗೆ ಗೊತ್ತೋ ಗೊತ್ತಿಲ್ಲದೆ ಇರೋನೇ ಅವ್ರ ಫ್ರೆಂಡ್ಸ್ ಗ್ರೂಪಲ್ಲಿರೋವಂಥ ಫ್ರೆಂಡ್ಸ್ ಇರ್ತಾರಲ್ಲ, ಆ ಸರ್ಕಲಲ್ಲಿ ಅವ್ರ ಫ್ರೆಂಡ್ಸ್ ಏನೇನು ಮಾಡ್ತಾ ಇರ್ತಾರೋ ಇವರು ಅದನ್ನೇ ಅನುಕರಣೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅವ್ರಿಗೆ ಗೊತ್ತೇ ಇರಲ್ಲ ಇದನ್ನು ನಾನು ಮಾಡ್ತಾ ಇದ್ದೀನಿ. ಆದ್ದರಿಂದ ಅವನು ಆ ಕೆಲಸ ಮಾಡ್ತಾನೆ, ಇವನಿಗೆ ಅದು ಸ್ವಲ್ಪ ಈಸಿಯಾಗಿ ಕಾಣಿಸುತ್ತೆ. ಆದ್ದರಿಂದ ಇವನು ಡಿಸಿಷನ್ ಮಾಡೋದು ಬಿಟ್ಬಿಟ್ಟು ಅವನು ಆ ಫ್ರೆಂಡ್ ಮಾಡಿರ್ತಾನಲ್ಲ ಆ ಡಿಸಿಷನ್ ಮಾಡೋದಕ್ಕೆ ಇವನು ಹೋಗ್ಬಿಡ್ತಾನೆ. ಉದಾಹರಣೆಗೆ ಹೇಗೆ ಅಂದರೆ, ಅವ್ನ ಫ್ರೆಂಡ್ ಯಾವುದೋ ಒಂದು ಕಾಲೇಜಲ್ಲಿ ಯಾವುದೋ ಒಂದು ಡಿಪಾರ್ಟ್ಮೆಂಟ್ ಸೇರ್ಕೊತಾನೆ, ಇವ್ನಿಗೆ ಅದು ಗೊತ್ತೇ ಇರಲ್ಲ, ನಮ್ಮ ಫ್ರೆಂಡ್ ಹೋದ ಅಂತ ಇವನು ಸೇರ್ಕೊತಾನೆ. ಆಮೇಲೆ ಆ ಡಿಗ್ರಿ ಕಂಪ್ಲೀಟ್ ಮಾಡೋಕ್ಕಾಗದೆ ಓದಾಡದೆ ಇರ್ತಾರಲ್ಲ, ಆ ಥರ ಆಗೋಗುತ್ತೆ. ಆದ್ದರಿಂದ ನಾವು ನಮ್ಮ ಫ್ರೆಂಡ್ ಸರ್ಕಲ್ನ ಲಿಮಿಟಾಗಿ ನಾವು ಚೂಸ್ ಮಾಡಬೇಕಾಗುತ್ತೆ. ಅವರು ಪಾಸಿಟಿವ್ ಆಗಿ ಒಳ್ಳೆ ಮೋಟಿವಲ್ಲಿ ಅವ್ರು ನಡೀತಾ ಇದ್ದರೆ ನಮಗೂ ಅವ್ರ ಜೊತೆ ಮೂವ್ ಮಾಡೋದಕ್ಕೆ ನಮಗೂ ಈಸಿ ಆಗುತ್ತೆ. ಅದಾದಮೇಲೆ ಒಂದಲ್ಲ ಒಂದು ಗ್ರೋತ್ ಅನ್ನೋದು ನಾವು ಕಾಣ್ತೀವಿ. ಪಾಯಿಂಟ್ ನಂಬರ್ 7, ನಿಮ್ಮ ಫ್ರೀ ಟೈಮಲ್ಲಿ ನಿಮಗೆ ಇಷ್ಟ ಆಗಿರೋ ಅಂಥ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿ. ಆ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿದಾಗ ನಿಮ್ಮಲ್ಲಿ ಒಂದು ಬಾಡಿನಲ್ಲಿ ಎಕ್ಸಸೈಸ್ ಮಾಡ್ತಿರಲ್ಲ, ಸರ್ಟೆನ್ ಹಾರ್ಮೋನ್ಸ್ ಅನ್ನೋದು ರಿಲೀಸ್ ಆಗುತ್ತೆ. ಆದ್ದರಿಂದ ನಿಮಗೂ ನೆಕ್ಸ್ಟು ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಬೇಕು ಅಂದರೆ ನಿಮಗೊಂದು ಎನರ್ಜಿ, ಒಂದು ಉತ್ಸಾಹ ಅನ್ನೋದು ಸಿಗುತ್ತೆ. ಅದರಿಂದ ನಿಮಗೆ ಆಟೋಮೆಟಿಕ್ಕಾಗಿ ಸಂತೋಷ ಅನ್ನೋದು ಸಿಗ್ತಾ ಇರುತ್ತೆ. ಎಕ್ಸಾಂಪಲ್ಗೆ ಫುಟ್ಬಾಲ್ ಆಡೋದು, ಬುಕ್ಸ್ ಓದೋದು ಅಥವಾ ಸೈಕ್ಲಿಂಗ್ ಮಾಡೋದು, ಸ್ವಿಮ್ಮಿಂಗ್ ಮಾಡೋದು, ಈ ಥರ ಏನೋ ಒಂದು ಆ್ಯಕ್ಟಿವಿಟಿ ಮಾಡಿದ್ರೆ ನಮ್ಮ ಬಾಡಿಗೂ ಒಳ್ಳೆಯದು. ಅದಾದಮೇಲೆ ನಮಗೂ ಒಂದು ಪಾಸಿಟಿವ್ ಆಗಿ ಫೀಲ್ ಆಗೋದಕ್ಕೆ ಇದೆಲ್ಲ ಸಹಾಯ ಆಗುತ್ತೆ. ನಂಬರ್ 8, ಇದು ತುಂಬ ಮುಖ್ಯವಾಗಿರುವಂಥ ಪಾಯಿಂಟು. ಏನಂದರೆ,
ನಿಮ್ಮನ್ನು ಯಾರು ಹಣದಿಂದ ಅಳೆಯದಂತೆ ನೋಡ್ಕೊಳ್ಳಿ. ನಿಮ್ಮ ಸರೌಂಡಿಂಗ್ಸು, ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಇವುಗಳನ್ನೆಲ್ಲ ಬೇರೆಯವರು ಅಳೆಯದಂತೆ ನೀವು ನೋಡ್ಕೊಳ್ಳಿ. ಇವನ ಹತ್ರ ದುಡ್ಡಿಲ್ಲ, ಇವನ ಹತ್ರ ಕಾರಿಲ್ಲ, ಮನೆ ಇಲ್ಲ, ಇವ್ರ ತಂದೆಗೆ ಇಷ್ಟು ಸ್ಯಾಲ್ರಿ ಇಲ್ಲ, ಇವನಿಗೂ ಇಷ್ಟು ಸ್ಯಾಲ್ರಿ ಇಲ್ಲ. ಈ ಥರ ಕೆಲವರು ನಿಮ್ಮನ್ನು ಜಡ್ಜ್ ಮಾಡೋದಕ್ಕೆ ಮುಂದಾಗ್ತಾನೆ ಇರ್ತಾರೆ. ಇದು ಸೊಸೈಟಿನಲ್ಲಾದರೂ ಆಗ್ಬೋದು, ನಿಮ್ಮ ಸರ್ಕಲಲ್ಲಾದ್ರೂ ಆಗ್ಬೋದು. ಆದ್ದರಿಂದ ಬೇರೆಯವರು ನಿಮ್ಮನ್ನು ಅಳಿಬೇಕಾದ್ರೆ ನೀವು ಅದನ್ನು ಪರ್ಸ್ನಲಾಗಿ ತೊಗೊಂಡು ನೀವು ಅಷ್ಟಕ್ಕೇ ಸೀಮಿತ ಆಗಬೇಡಿ. ಯಾಕೆಂದರೆ ಒಂದಲ್ಲ ಒಂದು ದಿನ ಇವತ್ತು ಭಿಕ್ಷುಕ ಆಗಿದ್ದವನು ಒಂದು ಸ್ವಲ್ಪ ವರ್ಷಗಳಾದಮೇಲೆ ಅವನು ಮಹಾರಾಜನಾಗಿರ್ತಾನೆ. ನೋಡಿ, ಮುಂಬೈಯಲ್ಲಿ ಒಬ್ಬ ಟೀ ಮಾರೋನು ಇವತ್ತು ನೋಡಿ ಎಷ್ಟು ದೊಡ್ಡ ವ್ಯಕ್ತಿ ಆಗಿಬಿಟ್ಟವನು ಅವನು. ಅದೇ ರೀತಿ ಒಬ್ಬ ಶ್ರೀಮಂತನು ಮುಂದೊಂದು ದಿನ ಎಡು ಬೀಳುವಂಥ ಸಾಧ್ಯತೆಯೂ ಇರುತ್ತೆ. ಪಾಯಿಂಟ್ ನಂಬರ್ 9, ನೋ ಮ್ಯಾಟರ್ ನೀವು ಎಷ್ಟೇ ಕಷ್ಟ ಅನುಭವಿಸ್ತಾ ಇರಿ, ಇವತ್ತು ಈ ಪ್ರೆಸೆಂಟ್ ಸಿಚುವೇಷನಲ್ಲಿ ನಿಮಗೆ ಅನೇಕ ರೀತಿಯಾದಂಥ ಕಷ್ಟಗಳು ಇದ್ದೇ ಇರುತ್ತೆ. ಇದನ್ನು ಅನುಭವಿಸ್ಬೇಕಾದ್ರೆ ಒಂದು ಪಾಯಿಂಟಲ್ಲಿ ನಮಗೆ ಅನ್ನಿಸ್ತಾ ಇರುತ್ತೆ, ಯಾಕೆ ಈ ಕಷ್ಟ, ನಮಗೆಲ್ಲ ಏನಕ್ಕೆ ಇಷ್ಟೊಂದು ಕಷ್ಟ ಬರ್ತಾ ಇದೆ, ಎಲ್ಲರೂ ಬಿಟ್ಟು ಎಲ್ಲರೂ ಓಡೋಗ್ಬಿಡೋಣ ಅನ್ನಿಸ್ತಾ ಇರುತ್ತೆ. ದಯವಿಟ್ಟು ಈ ಥರ ತಪ್ಪು ನಿರ್ಧಾರಗಳನ್ನ ತೊಗೊಳ್ಬೇಡಿ. ಈ ಪ್ರಾಬ್ಲಮ್ನ ನೀವು ಫೇಸ್ ಮಾಡೋದನ್ನು ನೀವು ಕಲೀರಿ, ಕಲ್ತ್ಕೊತೀರ. ಒಂದಲ್ಲ ಒಂದಿನ ನೀವು ಕಲ್ತ್ಕೊಳ್ಳೋವಾಗ ಮಾಡಿಬಿಡುತ್ತೆ ಈ ಲೈಫ್ ಅನ್ನೋದು. ಆದ್ದರಿಂದ ಹೋಪ್ ಅನ್ನೋದನ್ನು ಎಂದಿಗೂ ಮರಿಬೇಡಿ. ಇಂಗ್ಲೀಷಲ್ಲಿ ಒಂದು ಒಳ್ಳೆ ಪ್ರೋವರ್ಬ್ ಇದೆ, ಏನಂದರೆ ಆ್ಯಸ್ ಲಾಂಗ್ ಆ್ಯಸ್ ದೇರ್ ಈಸ್ ಲೈಫ್ ದೇರ್ ಈಸ್ ಹೋಪ್ ಅಂತಾರೆ. ನಮ್ಮ ಜೀವನ ಎಲ್ಲಿವರೆಗೂ ಪ್ರತಿದಿನ ಹೊಸ ಹೊಸ ಅಧ್ಯಾಯ ತೆರೆದುಕೊಳ್ತಾ ಇರುತ್ತೋ ಅಲ್ಲಿವರೆಗೂ ನಮಗೆ ಹೋಪ್ ಅನ್ನೋದು ಇದ್ದೇ ಇರುತ್ತೆ. ಸ್ನೇಹಿತರೆ, ನೀವು ಯಾವುದಾದ್ರೂ ಒಂದು ಪಾಸಿಟಿವ್ ಎನರ್ಜಿ ಅಥವಾ ದೇವರನ್ನು ಬಲವಾಗಿ ನಂಬಿದರೆ ದಿನಾಗ್ಲೂ ಒಂದು ನಂಬಿಕೆಯಿಂದ ಪ್ರೇ ಮಾಡಿ. ಇದರಿಂದ ನಿಮಗೆ ನಿಮ್ಮ ಕಷ್ಟಗಳಿಂದ ಆಚೆ ಬರೋದಕ್ಕೆ ಒಂದು ಸಹಾಯ, ಅದಾದಮೇಲೆ ಅವುಗಳನ್ನ ಎದುರಿಸೋದಕ್ಕೆ ಬೇಕಾಗಿರುವಂಥ ಶಕ್ತಿ ನಿಮಗೆ ಸಿಗ್ಬೋದು. ಕೊನೆಯದಾಗಿ ಧೈರ್ಯವಾಗಿರಿ. ಲೈಫ್ ತುಂಬ ರಿಸ್ಕ್ ಇಲ್ಲದೆ ಇರೋ ಲೈಫೇ ಇಲ್ಲ. ನಿಮ್ಮ ಜೀವನವನ್ನು ಬೇರೆ ಯಾರೋ ಬಂದು ನೀವು ನಿಭಾಯಿಸ್ತಾ ಇದ್ದೀರಲ್ಲ, ಅಷ್ಟು ಚಾಕಚಕ್ಯತೆಯಿಂದ ನಿಭಾಯಿಸೋದಕ್ಕೆ ಯಾರ ಕೈಯಲ್ಲೂ ಆಗಲ್ಲ. ಅವರವ್ರ ಜೀವನವನ್ನು ಅವರವರೇ ನಿಭಾಯಿಸೋದಕ್ಕೆ ಸಮರ್ಥರಾಗಿರ್ತಾರೆ. ಆದ್ದರಿಂದ ನಿಮ್ಮ ಲೈಫ್ಗೆ ನೀವೇ ಬೆಸ್ಟ್ ಪರ್ಸನ್. ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಯಾವುದಾದ್ರೂ ಒಂದು ಥರ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ನನಗೆ ಖಂಡಿತ ಒಂದು ನಂಬಿಕೆ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟಿಂದ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಮತ್ತೆ ಸಿಗ್ತೀನಿ. ನಮಸ್ಕಾರ.